ಈಗ ಒಂದು 7:50 ಇದ್ದು ರೆಡಿಯಾಗಿದ್ದೀನಿ. ಸೊ ಇನ್ನೊಂದು ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಸೈಕಲ್ ರೆಡಿ ಇದೆ. ಇನ್ನೊಂದು 15 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದೆ. ಗುಡ್ ಆಫ್ಟರ್ನೂನ್. ಇವತ್ತು ಆರಾಮಾಗಿ ಎದ್ದು ಒಂದು 8:30-9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ರೈಡು. ಅವ್ರ ಮನೆಯಲ್ಲಿ ಗಮನ್ಪ್ರೀತ್ ಸಿಂಗ್ ಅವ್ರ ಮನೆಯಲ್ಲಿ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಪರಾಟಗಳು ಎಲ್ಲ ತಿನ್ಕೊಂಡು ಹೊರಟ್ವಿ. ಸೊ ಇವತ್ತು ಹೊರಡ್ತಿರೋದು ನಿರ್ಮಲ್ ಸಿಂಗ್ ಅನ್ನೋ ಇವ್ರ ಫ್ರೆಂಡೇ. ಅವರು ಅಷ್ಟೇ ನನಗೆ ಅದೇ ಆನ್ಲೈನ್ ಪರಿಚಯ ಹಾಕಿದ್ರು K2K ಬಗ್ಗೆ ತಿಳ್ಕೊಬೇಕಾದ್ರೆ. ಸೊ ಅವ್ರ ಮನೆಗೆ ಹೊರಡ್ತೀವಿ. ಸೊ ಈಗ ಸದ್ಯಕ್ಕೆ ಮಿಡ್ವೇಯಲ್ಲಿ ಈಗ 1 ಗಂಟೆ ಇಲ್ಲೊಂದು ತೋಟ ಇದೆ, ಇವ್ರ ಫ್ರೆಂಡ್ದಂತೆ. ಇಲ್ಲಿ ಬಂದಿದ್ದೀವಿ, ಸಖತ್ತಾಗಿದೆ ಜಾಗ. ದೂರಕ್ಕೂ ಎಲ್ಲ ಕಡೆ ಬೆಳೆ, ಮಧ್ಯದಲ್ಲಿ ತೋಟದ ಮನೆ. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ಯಾರು ಇಲ್ಲಿ ಫಾರ್ಮಿಂಗ್ ಮಾಡ್ತೀನಲ್ಲ ಅವನಿಗೆ ತುಂಬ ಯಂಗ್ ಹುಡುಗ. ಸೊ ಸೂಪರ್ ಫೋಟೋಗ್ರಾಫರ್. ಆ್ಯಕ್ಚುಲಿ ಕೆಲವು ಫೋಟೋಸ್ ನೋಡಿದೆ, ರವನ್ ಕೋಶ ಅಂತ. ಬೇಕಾದ್ರೆ ನೋಡಿದ್ರೆ ನೀವು ಇದರಲ್ಲಿ ಇನ್ಸ್ಟಾಲ್ ಸಿಗುತ್ತೆ, RAVANKHOSA ಅಂತ SA ಅಂತ ನೋಡಿ. ಐ ಥಿಂಕ್ ತುಂಬ ಫೇಮಸ್ ಫೋಟೋಗ್ರಾಫರ್ ಅಂತೆ. ಅವನಿಗೆ ಅದೇ ಏನು ಫೋಟೋಗ್ರಫಿ ಕಲ್ತಿಲ್ಲ, ಹಂಗೆ ಹಿಡ್ದಿರೋ ಫೋಟೋಸು ಕ್ವೈಟ್ ಫೇಮಸ್ ಅಂತೆ ಇಲ್ಲಿ. ಅವ್ನು ಬರೀ ಇದೆ ಈಗ ಏನಪ್ಪ ಶನಿಗೆ ತೊಗೊಂಡೋದ ನೀರು ಕಟ್ಟೋಕ್ಕೆ ಹೊಲಕ್ಕೆ. ತುಂಬ ಸಿಂಪಲ್ ಅನಿಸ್ತು, ನೈಸ್. ಬಂದೆ ಸಾಯಂಕಾಲ ಒಂದು 6 ಗಂಟೆಗೆ ನಿರ್ಮಲ್ ಸಿಂಗ್ ಅವ್ರ ಮನೆಗೆ ಬಂದು ಇಲ್ಲಿ ಭರ್ಜರಿ ಊಟ ಆಯಿತು. ಊಟ ಆಗಿ ಈಗ ಮಲಗೋದು, ಬೆಳಗ್ಗೆ ಹೊರಡೋದು. ಸೊ ಇವರೇ ನಿರ್ಮಲ್ ಸಿಂಗ್ ಇವರು. ಸೊ ಇವ್ರ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಅದೇ ನೆನ್ನೆ ಹೋಗಿದ್ನಲ್ಲ ರಮನ್ದೀಪ್ ಅವ್ರ ಮನೆಯಿಂದ ಇಲ್ಲಿ ಒಂದು 100 ಕಿಲೋಮೀಟ್ರು. ಸೊ ಇಲ್ಲಿಂದ ಒಂದು ಅಮೃತ್ಸರ್ 100 ಕಿಲೋಮೀಟ್ರು. ಸೊ ಬೆಳಗ್ಗೆ ಹೊರಡ್ತೀನಿ, ಅಲ್ಲಿ ನಾಳೆ ದರ್ಶನ ಮಾಡ್ತೀನಿ. ಸೊ ನೋಡೋಣ, ನಾಳೆ ಬೆಳಗ್ಗೆ ಸಿಗೋಣ. ಬಾಯ್, ಗುಡ್ ನೈಟ್.